me, forever on fire. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಭಾರತಕ್ಕೆ ಕ್ಷೇತ್ರ ಕಡಿಮೆಯಾಗುವಂತ ಆತಂಕ ಇದೆ, ಆದರೆ ಬಿಜೆಪಿಯವರು ಕಡಿಮೆಯಾಗಲ್ಲ ಅಂತಿದ್ದಾರೆ. ಅಂತಿಮವಾಗಿ ಹೇಗೆ ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಎಷ್ಟು ಸೀಟ್ ಇದೆಯೋ ಅಷ್ಟು ಸೀಟ್ ಉಳಿಬೇಕು. ನಮ್ದು 28 ಇದೆ ಅಲ್ವಾ, ಅದು 26 ಆಗುವ ಸಾಧ್ಯತೆಗಳಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಕೆಲವೊಬ್ಬರು ಹೇಳ್ತಾರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಉತ್ತರ ಭಾರತಕ್ಕೆ ಕ್ಷೇತ್ರ ಹೆಚ್ಚಾದರೆ ನಮಗೆ ಕಷ್ಟ ಆಗಬಹುದು, ಯಾಕೆಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತು BJPಯ ಆಡಳಿತ ಇರುವಂಥ ರಾಜ್ಯಗಳು ಹೆಚ್ಚಾಗಿದ್ದಾವೆ. ಅವರು ಅನುಕೂಲ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿಕೊಟ್ರೆ ಕಷ್ಟ ಆಗುತ್ತೆ. ಈ ಬಗ್ಗೆ ತಮಿಳುನಾಡು CM ಸ್ಟಾಲಿನ್ ಹೋರಾಡ್ತಾ ಇದ್ದಾರೆ. ಸೀಟು ಹೆಚ್ಚಾದರೆ ಸಮಸ್ಯೆ ಇಲ್ಲ, ಆದರೆ ಸೀಟು ಕಡಿಮೆ ಆಗಬಾರದು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಸಂಬಂಧಪಟ್ಟಂತೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೊಟ್ಟುಬಿಟ್ರೆ ನಾವೇನು ಮಾಡಲಿಕ್ಕಾಗಲ್ಲ, ಅದು ಆತಂಕಿದೆ. ಚರ್ಚೆ ನಡೀತಾ ಇದೆ, ಒಳ್ಳೆಯದು ಬೆಳವಣಿಗೆ, ಚರ್ಚೆ ಆಗಲಿ. ಎಲ್ಲ ಸೌತ್ ಇಂಡಿಯನ್ನು ಕೂಡಿ ನಮ್ಮ ಸೀಟ್ ಎಷ್ಟಿದೆ ಅಷ್ಟು ಉಳಿಬೇಕು ಅನ್ನೋದು ಎಲ್ಲರದ್ದು ಆಗ್ರಹ. ನ್ಯಾಚುರಾಗಿ ಅವ್ರು ಜಾಸ್ತಿ ಆಗ್ತಾರೆ ನಾರ್ತ್ ಇಂಡಿಯನ್. ಅವಾಗ ಏನಾರ ಅದಕ್ಕೆ ದಾರಿ ಹುಡುಕ್ಬೇಕಲ್ಲ. ಕೇಂದ್ರ ಸರ್ಕಾರ ಎಕ್ಸಂಪ್ಷನ್ ಕೊಡಬೇಕಲ್ಲ ಅದಕ್ಕೆ. ಕೇಂದ್ರ ಇದ್ದಷ್ಟು ನಾವು ಮೊದಲು ಉಳಿಬೇಕು. ನಮ್ಮದು ಹೆಚ್ಚಾದರೂ ಪರವಾಗಿಲ್ಲ, ಇದ್ದಷ್ಟಂತೆ ಉಳಿಲೇಬೇಕು. ಸೊ ಅವ್ರಿಗೆ ಜಾಸ್ತಿ ಮಾಡಿದ್ರೆ ಖಂಡಿತವಾಗಿ ಅದು ರಾಜಕೀಯ ಮೇಲೆ ಪರಿಣಾಮ ಬೇರೆ ಬೀರ್ತದೆ. ನೀರಿಂದು ಅದು ಬೇರೆ ವಿಷಯ. ಅದು ಎರಡು ರಾಜ್ಯ ಮಧ್ಯೆ ಈ ದೇಶಕ್ಕೆ ಸಂಬಂಧಪಟ್ಟಿದೆ. ಎಂಟೈರ್ ಸಿಸ್ಟಮ್ ಇದು ಈ ಸಮಸ್ಯೆ ಬೇರೆ, ಆ ಸಮಸ್ಯೆ ಬೇರೆ. ಸೊ ಅದಕ್ಕೂ ಹೋಲಿಕೆ ಮಾಡಲಿಕ್ಕೆ ಆಗೋಲ್ಲಲ್ಲ. ಅಲ್ಲ, ರೂಲ್ಸ್ ಮಾಡಿಬಿಟ್ರೆ ಏನು ಮಾಡಲ್ಲ. ರೂಲ್ಸ್ ಮಾಡಿ ಅವ್ರ ಕೈಯಾಗಿ ಕೊಟ್ಬಿಟ್ರೆ ಯಾರೇನು ಮಾಡಲ್ಲ. ಆಮೇಲೆ ಯಾರ ಕೈಯಾಗಿ ಇರೋಲ್ಲ. ಕಾನೂನು ಮಾಡಿದ್ನಾಗ ನಮ್ಮ ಸೌತ್ ಇಂಡಿಯನ್ ಪರವಾಗಿ ಅದು ಅದ್ರಾಗ ಇರಬೇಕ್ರೆ ಅಂಶ. ನಮಗೆ ಹಾರ್ಮ್ಫುಲ್ ಆಗಬಾರ್ದು ಅನ್ನೋದು ಅಂಶ ಇದ್ದರೆ ಒಳ್ಳೆಯದು. ಮತ್ತು ಅದನ್ನೆಲ್ಲ ರೂಲ್ಸ್ ಮಾಡಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಂದು ಮಾಡಿಕೊಟ್ರೆ ಆವಾಗ ಅವರು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ BJP ಅವರು ದಕ್ಷಿಣ ಭಾರತದ ಎಲ್ಲ ಸೀಟ್ಗಳು ಯಥಾಸ್ಥಿತಿ ಉಳಿಬೇಕು. ನಮ್ಮ ಪಕ್ಷದ್ದು ನಮ್ಮ ಡಿಮಾಂಡ್ ಇದೆ, ಅದು ಆಗ್ರಹ ಇದೆ. ರಾಜಕೀಯ ಮೇಲೆ ಪರಿಣಾಮ ಬೀರ್ತಾರೆ. ಆಮೇಲೆ ಏನು ಮಾಡೋರು? ನಿಮ್ಮ ಸೌತ್ ಇಂಡಿಯನ್ ಯಾರು ನಿಮ್ಮ ಹಿಡ್ಕೊಂಡು ಯಾರು ಕೇಳೋದಿಲ್ಲ. ನಮ್ಮದು ಬಂತು, ನಿಮ್ಮದು ಬಂತು, ಎಲ್ಲರದು ಬಂತು. ನೀವು ಆಕೆ ರಾಷ್ಟ್ರ ಬಿಟ್ಟರೆ ಅಟ್ಟೆ ನೀವು ಸೌತ್ ಇಂಡಿಯನ್ ಆ ಕಡೆ ಇರ್ರಿ, ನಾವು ಈ ಕಡೆ ಇರ್ತೀವಿ ಅಂತಾರೆ. ನಿಮ್ಮನ್ನು ಈಗ ಅಷ್ಟು ಕೇಳ್ತಾರೆ, ನಾಳೆ ಕೇಳೋಲ್ಲ ಅಷ್ಟೇ. ರಾಜಕೀಯವಾಗಿ ಪ್ರಾಮುಖ್ಯತೆ ಹೋಗ್ತೈತೆ ಅಷ್ಟೇ, ಮತ್ತೇನು ಬೇರೆ ಅದ್ರಾಗ ಏನು ಹೋರಾಟ ಮಾಡ್ತಿದ್ದಾರೆ. ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮಾಡಲಿ, ಪ್ರೆಷರ್ ಮಾಡಲಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿ. ಯಥಾಸ್ಥಿತಿ ಉಳಿಸ್ಕೊಳ್ಳೋಣ ನಮ್ಮ ಸೀಟ್ಗಳನ್ನು. ಅವ್ರ ಕೈಗೆ ಕೊಟ್ಟುಬಿಟ್ರೆ ನಾವೇನು ಮಾಡಲಿಕ್ಕೆ